ಜರ್ಮನಿಯಲ್ಲಿ ಮಾರ್ಕೆಟ್ ಆಗ್ತಾರ, ಮಾರ್ಕೆಟ್ ಆಗ್ತಿದ್ರೆ ಯಾವ ತರ ಇರುತ್ತೆ ಅಂತ ಕೇಳ್ತಿದ್ರಲ್ಲ. ಸಂಡೇ ಎಲ್ಲ ಜರ್ಮನಿಯಲ್ಲಿ ಕ್ಲೋಸ್, ಇವರು ಶಾಪಿಂಗ್ ಮಾಡಕ್ ಹೋಗ್ತಿದ್ದಾರೆ ಅಂತ ನೀವೇನಾದ್ರು ಅನ್ಕೊಂತಿದ್ರೆ ಬನ್ನಿ ಒಂದು ಮಸೀದಿ ತೋರಿಸ್ತೀನಿ ನಿಮಗೆ. ನಡೆಯದಿದೆಯಾ? ವರ್ಷದಲ್ಲಿ ಒಂದು ಸಂಡೇ ಫ್ರೆಶ್ ಬೇಕು ಅಂತ ಹೇಳಿದ್ರೆ ಸಂತೆಗೆ ಬರಬೇಕು. ಸೊ ನೋಡಿ ಇಲ್ಲಿ ಯಾವ ತರ ಇದೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಜನ ತುಂಬಾ ದಿನದಿಂದ ಹೇಳ್ತಿದ್ರಿ ನನಗೆ ಡೈಲಿ ವ್ಲಾಗ್ಸ್ ಮಾಡಿ, ಅ ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡಿ ಅಂತ ಹೇಳಿ. ಫೈನಲಿ ಇವತ್ತು ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಇವತ್ತು ಯಾವ ವಾರ ಅಂತ ಹೇಳಿದ್ರೆ ಭಾನುವಾರ. ಸೊ ಫಸ್ಟ್ ನಾನಿವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಏನಿದು ಸಂಡೇ ಎಲ್ಲ ಜರ್ಮನಿಯಲ್ಲಿ ಕ್ಲೋಸ್, ಇವರು ಶಾಪಿಂಗ್ ಮಾಡಕ್ ಹೋಗ್ತಿದ್ದಾರೆ ಅಂತ ನೀವೇನಾದ್ರು ಅನ್ಕೊಂತಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸೊ ಅದನ್ನ ನಾನು ಅಲ್ಲಿ ಹೋಗಿ ಹೇಳ್ತೀನಿ. ಸೊ ಬನ್ನಿ ಇವಾಗ ನಮ್ಮ ಭಾನುವಾರನ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ, ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಸಿಟಿಗೆ ನಾನಿವಾಗ ಬಸ್ಸಲ್ಲಿ ಹೋಗ್ತಿದ್ದೀನಿ. ಉದಯ್ ಮತ್ತೆ ಸಿಯಾ ಸೈಕಲಲ್ಲಿ ಬರ್ತಾರೆ. ಬನ್ನಿ ಹೋಗೋಣ. ಸಿಯಾ ಮತ್ತೆ ಉದಯ್ ಸೈಕಲಲ್ಲಿ ಹೋಗ್ತಿದ್ರು. ನನ್ನನ್ನು ನೋಡ್ಬಿಟ್ಟು ಮತ್ತೆ ಸೈಕಲ್ ತಿರುಗಿಸ್ಕೊಂಡು ನನ್ನ ಹತ್ರ ಬರ್ತಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಇವರಿಬ್ರು ಸೈಕಲಲ್ಲಿ ಹೋಗ್ತಾರೆ. ಬನ್ನಿ ಇವಾಗ ಬಸ್ ಬಂತು, ನಾವು ಬಸ್ಸಲ್ಲಿ ಹೋಗೋಣ. ಬಸ್ಸಲ್ಲಿ ಇಳಿದು ಇವಾಗ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಸಂಡೇ ಆಗಿರೋದ್ರಿಂದ ಜಾಸ್ತಿ ಬಸ್ ಕನ್ವೀನಿಯೆಂಟ್ ಅಷ್ಟು ಚೆನ್ನಾಗಿರಲ್ಲ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಒಂದು ಮಸೀದಿ ತೋರಿಸ್ತೀನಿ ನಿಮಗೆ. ನಾವಿರೋ ಊರಲ್ಲಿ ಮಸೀದಿ ಕೂಡ ಇದೆ. ನೋಡಿ ಇಲ್ಲಿ ಮಸೀದಿ ಹೆಂಗಿದೆ ಅಂತ ಹೇಳಿ. ಅಲ್ಲಿ ರೆಡ್ ಜಾಕೆಟ್ ಹಾಕೊಂಡು ಸೈಕಲ್ ಮೇಲೆ ಹೋಗ್ತಿದ್ದಾರಲ್ಲ, ಆ ಅಜ್ಜಿಗೆ ಏನಿಲ್ಲ ಅಂದ್ರೂ 70 ವರ್ಷ ಅಂತೂ ಆಗಿದೆ, 70+ ಆಗಿದೆ. ಆದ್ರೂ ಹೇಗೆ ಸೈಕಲ್ ಓಡಿಸ್ಕೊಂಡು ಹೋಗ್ತಿದ್ದಾರೆ ನೋಡಿ, ಎಷ್ಟು ಫಿಟ್ ಆಗಿದ್ದಾರೆ ಅಂತ. ಇವಾಗ ಟಾಯ್ ಶಾಪ್ ಹತ್ರ ಬಂದ್ವಿ. ರೋಫು ಅಂತ ಈ ಟಾಯ್ ಶಾಪ್ ನೇಮು. ಬನ್ನಿ ಒಳಗೆ ಹೋಗೋಣ. ಇದೇ ನೋಡಿ ಟಾಯ್ ಶಾಪಿಗೆ ಬಂದಿದ್ದೀವಿ. ಆಲ್ರೆಡಿ ಇವಳ್ದು ಸ್ಟಾರ್ಟ್ ಆಯಿತು. ಓ ಮೈ ಗಾಡ್, ಎಷ್ಟು ಕ್ಯೂಟ್ ಇದೆ ಅಲ್ಲ ಈ ಸೆಕ್ಷನ್. ಟಾಯ್ಸ್ಗಳು ಅಷ್ಟೇನೆ ಇಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ ಮಾತ್ರ. ಫ್ರೆಂಡ್ ಮಗಂದು ಬರ್ಡೇ ಇತ್ತು, ಅವನಿಗೆ ಗಿಫ್ಟ್ ತಗೊಳ್ಳೋಣ ಅಂತ ಬಂದ್ವಿ. ಬಾಯ್ಸ್ಗೆ ಗಿಫ್ಟ್ ನ ಬಾಯ್ಸ್ ಸೆಲೆಕ್ಟ್ ಮಾಡಿದ್ರೇನೆ ಚಂದ ಅಲ್ವಾ. ಹಾಗೆ ಇಲ್ಲಿ ಜಾಸ್ತಿ ನಾನು ಮಕ್ಕಳು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಆ ತರ ಓಡಿಸೋದನ್ನ ನೋಡಿಲ್ಲ ನಾನು. ಐ ಮೀನ್ ಟಾಯ್ಸ್ ಅಲ್ಲಿ ಈ ತರ JCB, ಟ್ರ್ಯಾಕ್ಟರ್ಸ್ ಈ ತರ ಏನಿರುತ್ತೆ ಈ ತರದನ್ನ ಓಡಿಸೋದನ್ನ ಜಾಸ್ತಿ ನೋಡಿದೀನಿ ಇಲ್ಲಿನ ಮಕ್ಕಳು. ಹಾಗೆ ಇಲ್ಲಿ ಇದ್ರ ಪ್ರೈಸ್ ಕೂಡ ನೋಡಿ ಎಷ್ಟಿದೆ ಅಂತ ಹೇಳಿ. 25,000, 30,000, 35,000 ಹಿಂಗೆಲ್ಲ ಇದೆ. ಹಾಗೆ ಇಲ್ಲಿ ಏನ್ ನೋಡ್ತಿದ್ದೀರಾ ಇದೆಲ್ಲ ಟಾಯ್ಸ್. ಈ ತರ ಟಾಯ್ಸ್ ಇರುತ್ತೆ ಅಂತ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ನೋಡಿ. ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ನನ್ನ ಶಾಪಿಂಗ್ ಎಲ್ಲ ಸಿಹಿಂದು ಮಾತ್ರ. ಬನ್ನಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಎಲ್ಲ ಬರೀ ಆಟಾಡೋದಿಕ್ಕೆ ನೋಡಿ. ಈ ಹುಡುಗಿರಾದ್ರೆ ಇದೇ ಪ್ರಾಬ್ಲಮ್, ಇದು ಬೇಕಂತೆ. ಮತ್ತೆ ಇದು ಒಂದು ಹಾಗೆ ಇದು ಏನೋ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಫ್ರೆಂಡ್ದು ಮಗನ ಬರ್ಡೇ ಇತ್ತು. ಸೊ ಅವರಿಗೆ ಗಿಫ್ಟ್ ಮಾಡೋದಕ್ಕೆ ಇದಿಷ್ಟು ತೊಗೊಂಡ್ವಿ. ಆ್ಯಂಡ್ ಇಲ್ಲೇನಂತ ಹೇಳಿದ್ರೆ ನಾವು ಗಿಫ್ಟ್ ತೊಗೊಂಡು, ಇದು ಶಾಪ್ ಗಿಫ್ಟ್ ತೊಗೊಂಡಾದ್ಮೇಲೆ ನಾವು ಇಲ್ಲೇನೆ ಈ ಥರ ರ್ಯಾಪರ್ ಇಟ್ಟಿರ್ತಾರೆ, ಬಂದು ನಾವೇನೇ ಗಿಫ್ಟ್ ಪ್ಯಾಕ್ ಮಾಡಿಕೊಂಡು ಹೋಗಬೇಕು. ಏನೋ ನಡೀತಿದೆ. ಓ ಮಾರ್ಕೆಟ್ ಮಾಡಿದ್ದಾರೆ. ಬನ್ನಿ ನೋಡೋಣ ಯಾವ ಮಾರ್ಕೆಟು ಹೇಗಿರುತ್ತೆ ಅಂತ ಹೇಳಿ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ತೋರಿಸಿ ಅಂತಿದ್ರಲ್ಲ, ನೋಡ್ಕೊಳ್ಳಿ. ಚಿನ್ನಿ ನೀವು ನೋಡ್ತಿರ್ಬೋದು ಈ ಮಾರ್ಕೆಟಲ್ಲಿ ಏನೇನೆಲ್ಲ ಮಾರ್ತಿದ್ದಾರೆ ಅಂತ ಹೇಳಿ. ಏನೇನಿದೆ ಇದೆಲ್ಲ ಯೂಸ್ಡ್ ಐಟಮ್ಸ್ ಏನೇ. ಈ ಮಕ್ಕಳು ಟಾಯ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅಥವಾ ಶೋ ಪೀಸಸ್ ಆಗಿರ್ಬೋದು, ಪ್ರತಿಯೊಂದೂ ಯೂಸ್ ಮಾಡಿರೋದನ್ನ ಅವ್ರಿಗೆ ಯೂಸ್ ಆಗಿಲ್ಲ ಅಂದರೆ ತೊಗೊಬಂದು ಈ ಥರ ಮಾರ್ತಿದ್ದಾರೆ ನೋಡಿ. ಜರ್ಮನಿಯಲ್ಲಿ ಮಾರ್ಕೆಟ್ ಆಗ್ತಾರ, ಮಾರ್ಕೆಟ್ ಹಾಕಿದ್ರೆ ಯಾವ ತರ ಇರುತ್ತೆ ಅಂತ ಕೇಳ್ತಿದ್ರಲ್ಲ, ನೋಡ್ಕೊಳ್ಳಿ ಇದೇ ತರ ಇರುತ್ತೆ ಮಾರ್ಕೆಟ್. ಆಕ್ಚುಲಿ ಇದು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್. ಯೂಸ್ಡ್ ಐಟಮ್ಸ್ ಏನಿರುತ್ತೆ ಅದೆಲ್ಲ ತಗೊಬಂದು ಇವತ್ತು ಮಾರ್ತಾ ಇದ್ದಾರೆ. ಈ ತರ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಜನ ಶಾಪಿಂಗ್ ಮಾಡ್ತಾರಾ ಅಂತ ನೀವೇನಾದ್ರೂ ಅನ್ಕೊಂತಿದ್ರೆ ಹೌದು, ಈ ಕಾನ್ಸೆಪ್ಟ್ ಇಲ್ಲಿ ತುಂಬಾನೇ ಫೇಮಸ್ ಇದೆ. ಯಾಕಂತ ಹೇಳಿದ್ರೆ ಜರ್ಮನಿಯಲ್ಲಿ ಎಲ್ಲಾ ವಸ್ತುಗಳ ಬೆಲೆ ತುಂಬಾನೇ ದುಬಾರಿ ಆಗಿರೋದ್ರಿಂದ ಜನ ಈ ತರ ಮಾರ್ಕೆಟ್ಗಳಿಗೆ ಹೋಗಿ ಶಾಪಿಂಗ್ ಮಾಡ್ತಾರೆ. ಸೊ ನಾನಿವಾಗ ಒಂದು ಶೂಸ್ ತಗೋಬೇಕಿತ್ತು, ಹಂಗಾಗಿ ಶಾಪ್ಗೆ ಹೋಗ್ತಾ ಇದ್ದೀನಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಬಿಟ್ಟರೆ ಒಂದಾದರೂ ಬೇರೆ ಕಲರಲ್ಲಿ ಚೆನ್ನಾಗಿದೆಯಾ ನೋಡಿ. ಅದು ನೋಡೋದಕ್ಕೆಲ್ಲ ಒಂದೇ ಥರ ಕಾಣಿಸ್ತಿದೆ. ನನಗೇನೋ ಅಲ್ಲಿ ಶೂಸ್ಗಳದ್ದು ಡಿಸೈನ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಸೊ ಹಂಗಾಗಿ ತಗೊಳ್ಳಿಲ್ಲ. ಇವಾಗ ಆಲ್ರೆಡಿ ಮಧ್ಯಾಹ್ನ 1:15 ಆಗಿದೆ. ಏನಾದರೂ ತಿನ್ನೋಣ ಅಂತ ಹೊರಟಿದ್ದೀವಿ. ಬೆಳಿಗ್ಗೆ ನೋಡಿದ್ರೆ ಅಷ್ಟು ಚಳಿ ಇತ್ತು. ಇವಾಗ ಸ್ವಲ್ಪ ಸೆಕೆ ಆಗ್ತಿದೆ ಬಿಸಿಲು ಬಂದಿರೋದಕ್ಕೆ. ಮತ್ತೆ ಇನ್ನೊಂದು 5 ನಿಮಿಷ ಬಿಟ್ಕೊಂಡು ಮತ್ತೆ ಬಿಸಿಲು ಹೋಗಿ ಮತ್ತೆ ಚಳಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಊಟ ಮಾಡೋದಕ್ಕೆ ಅಂದರೆ
KFCಗೆ ಹೋಗ್ತಾ ಇದ್ದೀವಿ. ಇವತ್ತಂತೂ ನಡೆದು ಸಾಕಾಗಿದೆ. ಅದು ಎಷ್ಟು ಕಿಲೋಮೀಟರ್ ನಡೆದಿದ್ದೀರೋ ಗೊತ್ತಿಲ್ಲ. ಇನ್ನೂ ನಡೆಯೋದಿದೆಯಾ? ಇನ್ನು ಸಂಜೆವರೆಗೂ ನಡೆಯೋದಿದೆ. ಬೆಳಗ್ಗೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿದವಳು ನಡೀತಾನೆ ಇದ್ದೀನಿ. ಅಲ್ಲಿ ಉದಯ್ ಆರ್ಡರ್ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಸಿಯಾ ಆಟ ಆಡ್ತಿದ್ದಾಳೆ. ಇಲ್ಲಿ ಮಾತ್ರ ಅಲ್ಲ, ನೀವು ಯಾವುದೇ ರೀತಿಯ ರೆಸ್ಟೋರೆಂಟ್ ಅಥವಾ ಬೇರೆ ಶಾಪ್ಸ್ಗೆ ಹೋದ್ರೂ ಮಕ್ಕಳಿಗೆ ಅಂತಲೇ ಸಪ್ರೇಟಾಗಿ ಆಟ ಆಡೋದಕ್ಕೆ ಮಾಡಿರ್ತಾರೆ ನೋಡಿ. ಒಂಥರ ಹೆಲ್ಪ್ ಆಗುತ್ತೆ ನಮ್ಮಂಥವರಿಗೆ. ಯುರೋಪ್, ಕೆನಡಾ ಇಂದ ಇಂಡಿಯಾಗೆ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೆಸ್ಟ್ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಸಿಗೋ ಅಪ್ಲಿಕೇಶನ್ ಹುಡುಕ್ತಿದ್ರೆ ಪೇಪೇನ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪೇಪೇನ್ ಆಪ್ ಅಲ್ಲಿ ಗೂಗಲ್ ಗಿನ ಬೆಸ್ಟ್ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಸಿಗುತ್ತೆ. 0 ಟ್ರಾನ್ಸಾಕ್ಷನ್ ಫೀಸ್ ಇದೆ. ಹಾಗೆ 24x7 ಕಸ್ಟಮರ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನನ್ನ ರೆಫರಲ್ ಕೋಡ್ ಬರ್ತಿದೆ. ಈ ಕೋಡ್ ನ ಯೂಸ್ ಮಾಡ್ಕೊಂಡು ಒಂದ್ಸರಿ ಪೇಪೇನ್ ಆಪ್ ನ ಟ್ರೈ ಮಾಡಿ. ಹಾಗೆ ನೀವು ಕೂಡ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗೆ ರೆಫರ್ ಮಾಡಿ ಅರ್ನ್ ಮಾಡಿ. ಇವಾಗ 20 ನಿಮಿಷದಲ್ಲಿ ನನಗೆ ಒಂದು ಬಸ್ ಇದೆ ಆಯ್ತಾ, ಸಿಟಿ ಸೆಂಟರ್ ಹೋಗೋದಿಕ್ಕೆ. ಇವಾಗ 20 ನಿಮಿಷ ನೆನ್ಕೊಂಡು ಹೋಗಿ ಆ ಬಸ್ನ ಕ್ಯಾಚ್ ಮಾಡ್ಬೇಕು ನಾನು. 20 ನಿಮಿಷ ನಡ್ಕೊಂಡು ಹೋಗೋಷ್ಟೊತ್ತಿಗೆ ತಿಂದಿರೋ ಒಂದು ಬರ್ಗರು ಅರ್ಗೆ ಹೋಗಿರುತ್ತೆ ನೋಡಿ. ಅಂತೂ ಬಸ್ ಅಂತೂ ಮಿಸ್ ಮಾಡ್ಕೊಳ್ಳಿಲ್ಲ. ಬಸ್ ಹತ್ಕೊಂಡು ಸಿಟಿ ಸೆಂಟರ್ ಬಂದೆ. ಸಿಟಿ ಸೆಂಟರಲ್ಲಿ ಸಿಕ್ಕಾಬಟ್ಟೆ ಜನ. ಎಷ್ಟು ಜನ ಅಂತೀರಾ, ನಾನಂತೂ ಇಷ್ಟೊಂದು ಜನ ನೋಡೇ ಇರಲಿಲ್ಲ ಈ ಸಿಟಿಲಿ. ಅಷ್ಟು ಜನ ನೋಡಿದೆ ಇವತ್ತು. ಸಿಯಾ ಇದ್ದಾಳಂತೆ, ಇಲ್ಲಿ ಹುಡುಕ್ಬೇಕು. ಬನ್ನಿ, ಎಲ್ಲಿದ್ದಾಳೆ? ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇಲ್ಲಿ. ಕೌತಿಬ್ಬ ಸಿಯಾ ಹಾಲು ಕರೀತಿದ್ದಾಳೆ. ಚಿನಿ ಏನ್ ಮಾಡ್ತಿದ್ಯಾ? ಸಿಯಾ ಹಾಲು ಕರೀತಿದ್ದಾಳೆ ನೋಡಿ. ಹಳ್ಳಿ ಥೀಮಲ್ಲಿ ಏನೋ ಒಂದು ಮಾಡಿದ್ರು. ಹಸು, ಕರು ಮತ್ತು ಕುರಿಗಳು ಎಲ್ಲರ ಮನೇಲೂ ಇರಲ್ಲ. ಸೊ ಇಲ್ಲಿ ಕರುನ ಮತ್ತು ಕುರಿನ ಈ ಥರ ತೊಗೊಬಂದು ಇಟ್ಟಿದ್ರು. ಮಕ್ಕಳೆಲ್ಲ ಬಂದು ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಿದ್ರು. ಹಾಗೆ ಬ್ರೆಡ್ನ ಹೇಗೆ ಮಿಸ್ ಮಾಡ್ತಾರೆ ಹೇಳಿ ಇವರು. ಬ್ರೆಡ್ ಎಲ್ಲ ಈ ಥರ ಇಟ್ಟಿದ್ರು. ಹಾಗೆ ನನಗೆ ಜಾಸ್ತಿ ಯಾವ್ದು ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಥರ ಹಾಲು ಕರೆಯೋ ಎಕ್ಸ್ಪೀರಿಯನ್ಸ್ ಮಾಡಿಸೋದು ಮಕ್ಕಳಿಗೆ. ನಾನು ಹಳ್ಳಿಲೇ ಹುಟ್ಟಿ ಒಂದು ಸರಿನೂ ಹಾಲಂತೂ ಕರೆದಿಲ್ಲ. ಎಕ್ಸ್ಪೀರಿಯನ್ಸ್ ನನಗಾಗಿಲ್ಲ. ನನ್ನ ಮಗಳು ಮಾಡ್ತಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಸಂಡೇ ಎಲ್ಲ ಶಾಪ್ಸ್ಗಳು ಓಪನ್ ಇದೆ. ಎಷ್ಟು ಜನ ಸೇರಿದ್ದಾರೆ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ವರ್ಷದಲ್ಲಿ ಒಂದು ಸಂಡೇ ಎಲ್ಲ ಶಾಪ್ಗಳನ್ನೂ ಓಪನ್ ಮಾಡ್ತಾರಂತೆ. ಸೊ ಹಂಗಾಗಿ ಇವತ್ತು ಎಲ್ಲ ಶಾಪ್ ಓಪನ್ ಮಾಡಿದ್ದಾರೆ. ನಮ್ಮಲ್ಲಿ ಈ ಥರ ಬರೀ ಒಂದೇ ಒಂದು ಸಂಡೇ ಓಪನ್ ಮಾಡೋದಾಗಿರೋ ಹೇಗಿರ್ತಿತ್ತು ಕಮೆಂಟ್ ಮಾಡಿ ಹೇಳಿ. ಇದ್ರಲ್ಲಿ ಆಟ ಆಡಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಲೈನ್ ನಿಂತಿದ್ದಾರೆ ನೋಡಿ. ಅಲ್ಲಿವರೆಗೂ ಇದೆ. ಅಲ್ಲಿ ಆಟ ಆಡ್ಕೊಂಡು ಈ ಕಡೆ ಸೈಡು ಮತ್ತೇನೋ ನಡೀತಿತ್ತು. ಏನು ನಡೀತಿದೆ ಅಂತ ನೋಡೋಣ ಅಂತ ಬಂದ್ವಿ. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಆರ್ಕೆಸ್ಟ್ರಾ ನಡೀತಿತ್ತು ನೋಡಿ. ಸೊ ಇಲ್ಲಿ ಹಾಡನ್ನ ಜನ ಕೇಳಿಕೊಂಡು ಬಿಯರ್ ಕುಡ್ಕೊಂಡು ಅವ್ರ ಪಾಡಿಗೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಕೂತಿದ್ದಾರೆ ನೋಡಿ. ನಮ್ಮೂರಲ್ಲಿ ಕಿಂಡರ್ ಫೆಸ್ಟ್ ಮಾಡಿದ್ರು. ಅದನ್ನು ಇದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕಿಂಡರ್ ಫೆಸ್ಟ್ ಅಂತ ಅಂದರೆ ಮಕ್ಕಳ ಹಬ್ಬ ಅಂತ. ಇಲ್ಲಿ ಎಷ್ಟು ಸ್ಕೂಲ್ಗಳಿದೆ ಅಂದರೆ ಈ ಊರಲ್ಲಿ ಆ ಎಲ್ಲ ಸ್ಕೂಲ್ಗಳಿಂದ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಈ ಥರ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಹೇಗಾಯಿತು ಅಂತ ನೋಡಿ. ಇದನ್ನ ನೋಡಿ ನನಗೆ ನಾವು ಚಿಕ್ಕದ್ರಲ್ಲಿದ್ದಾಗ ಮಾಡ್ತಿದ್ದಂತಹ ಪ್ರತಿಭಾ ಕಾರಂಜಿ ನೆನಪಾಯಿತು. ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ನಾನು ಫಸ್ಟ್ ಟೈಮ್ ಈ ಕಿಂಡರ್ ಫೆಸ್ಟಿವಲ್ ಹೇಗೆ ಮಾಡ್ತಾರೆ ಅಂತ ನೋಡ್ತಿರೋದು. ಇಲ್ಲಿ ಒಂದು ಸ್ಟೇಜ್ ಹಾಕಿದ್ರು, ಅಲ್ಲಿ ಒಬ್ಬರು ಸಾಂಗ್ ಹೇಳ್ತಿದ್ರು, ಹಾಗೆ ಇಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ನೋಡಿ ನಂಗೊಂಥರ ಖುಷಿ ಆಯಿತು. ಹಾಗೆ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ನನಗಿದು. ಜರ್ಮನಿಯಲ್ಲಿ ನಾವಿರೋ ಊರಲ್ಲಿ ವಾರಕ್ಕೆ 2 ದಿನ ಸಂತೆ ಕೂಡ ಮಾಡ್ತಾರೆ. ಒಂದು ಬುಧವಾರ ಮತ್ತು ಇನ್ನೊಂದು ಶನಿವಾರ ಇರುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇರುತ್ತೆ. ಸೊ ಇವತ್ತು ನನಗೆ ಟೈಮ್ ಸಿಕ್ಕಿದೆ ಸಂತೆಗೆ ಹೋಗೋಕ್ಕೆ. ನೋಡಿ, ಬಂದು 1 ವರ್ಷ ಆದ್ರೂ ನಾನಂತೂ ಒಂದು ಸರಿನೂ ಸಂತೆಗೆ ಹೋಗಿರಲಿಲ್ಲ. ಸೊ ಇವತ್ತು ಸಿಯಂಗ್ ಕೂಡ ರಜೆ ಇತ್ತು ಸ್ಕೂಲಲ್ಲಿ, ಹಾಗೆ ನನಗೂ ಕೂಡ ರಜೆ ಇತ್ತು. ಸೊ ಹಂಗಾಗಿ ಇವತ್ತು ನಿಮಗೆ ಸಂತೆ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ಇಲ್ಲಿನ ಸಂತೆ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಇಲ್ಲಿ ಸಂತೆ ಮಾಡೋದು ಯಾವಾಗ್ಲೂ. ಆದರೆ ಇಲ್ಲಿ ಏನಾದರೂ ಫಂಕ್ಷನ್ ನಡೀತಿದೆ ಅಂತ ಹೇಳಿದಾಗ ಸಂತೆನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಆದರೆ ವಾರಕ್ಕೆ 2 ದಿನ ಅಂತೂ ಮಾಡೇ ಮಾಡ್ತಾರೆ. ಬನ್ನಿ, ಇವಾಗ ಸಂತೆಲಿ ಏನೆಲ್ಲ ತರಕಾರಿಗಳು ಹಾಗೆ ಬೇರೆ ಏನೆಲ್ಲ ವಸ್ತುಗಳು ಸಿಗುತ್ತೆ ನೋಡೋಣ. ನೋಡ್ತಿರ್ಬೋದು ನೀವು ಎಷ್ಟು ಫ್ರೆಶ್ ವೆಜಿಟೇಬಲ್ಸ್ ಇದೆ ಅಂತ ಹೇಳಿ. ಕ್ಯಾರೆಟ್, ನೂಕೋಲು, ಸೌತೆಕಾಯಿ, ಟೊಮ್ಯಾಟೊ ಹಾಗೆ ಆಲೂಗೆಡ್ಡೆ ಪ್ರತಿಯೊಂದು ಸಿಗುತ್ತೆ. ಮತ್ತೆ ಇವಾಗ ಸ್ಟ್ರಾಬೆರಿ ಸೀಸನ್. ಕಲರ್ ನೋಡೇ ಹೇಳ್ಬೋದು ನೀವು ಈ ಸ್ಟ್ರಾಬೆರಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಹಾಗೆ
ಇಲ್ಲಿ ಕೆಲವೊಂದು ಸ್ಪ್ರೆಡರ್ಸ್ಗಳಿದೆ. ಮತ್ತೆ ಇದು ಕೂಡ ಜರ್ಮನಿಯಲ್ಲಿ ಸಿಗೋ ಒಂದು ಸ್ಪೆಷಲ್ ವೆಜಿಟೇಬಲ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ನಮ್ಮಲ್ಲಿ ಆಟೋದಲ್ಲಿ ಹೇಗೆ ಇಟ್ಕೊಂಡು ಮಾರ್ತೀವಿ ಆ ತರ ಇವರು ಈ ತರ ಟ್ರಕ್ ಅಲ್ಲಿ ತಗೋ ಬಂದಿದ್ದಾರೆ. ಇಲ್ಲಿ ಮೊಟ್ಟೆ ಮತ್ತೆ ಆಲೂಗೆಡ್ಡೆ ಅದನ್ನೆಲ್ಲ ಇಟ್ಟು ಮಾರ್ತಿದ್ದಾರೆ. ಹಾಗೆ ಇವಾಗ ಬ್ರೆಡ್, ನಮ್ಮಲ್ಲಿ ಬಜ್ಜಿ ಪಕೋಡ ಎಲ್ಲ ಮಾರ್ತೀವಲ್ಲ ಆ ತರ ಇಲ್ಲಿ ಬ್ರೆಡ್ ಮಾರ್ತಿದ್ದಾರೆ ನೋಡಿ. ಇವರೇನೆ ಮನೆಯಿಂದ ಫ್ರೆಶ್ ಆಗಿ ಮಾಡ್ಕೊಬಂದು ಮಾರ್ತಾರೆ. ನಾನು ಟೇಸ್ಟ್ ಮಾಡಿದ್ದೀನಿ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನನಗಂತೂ ನೋಡ್ತಿದ್ರೆ ಇದನ್ನ ಹಂಗೇನೆ ಬಾಯಿ ನೀರು ಬರ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇಲ್ಲಿ ಕೇಕ್ ಆಗಿರ್ಬೋದು ಅಥವಾ ಕ್ರೋಸೆಂಟ್ ಎಲ್ಲ ತರದ್ದು ಬ್ರೆಡ್ಸ್ಗಳು ಸಿಗುತ್ತೆ ಇಲ್ಲಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಷ್ಟು ಫ್ರೆಶ್ ಇದೆ ನೋಡಿ, ಇವಾಗ ತಾನೇ ಕಿತ್ಕೊಬಂದು ಇಟ್ಟಿರೋ ತರ ಇದೆ. ಇಲ್ಲಿ ಏನೆಲ್ಲ ತರಕಾರಿಗಳು ಸಿಗುತ್ತೆ ನೋಡ್ತಿರ್ಬೋದು ನೀವು. ಆದ್ರೆ ಇನ್ನೊಂದೇನಂದ್ರೆ ನಮ್ಮಲ್ಲಿ ಸಂತೆಯಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ತರಕಾರಿಗಳು, ಬಟ್ ಇಲ್ಲಿ ಸಂತೆಗೆ ಬಂದು ತಗೊಂಡ್ರೆ ಕಂಪೇರ್ ಟು ಸೂಪರ್ ಮಾರ್ಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಯಾಕಂದ್ರೆ ಅಷ್ಟು ಫ್ರೆಶ್ ಇರೋದ್ರಿಂದ. ಸೊ ಹಣ್ಣುಗಳು ಅಷ್ಟೇ ಸಿಕ್ಕಾಬಟ್ಟೆ ವೆರೈಟೀಸ್ ಆಫ್ ಆಪಲ್ ಸಿಗುತ್ತೆ, ಹಾಗೆ ಎಲ್ಲಾ ತರದ ತರಕಾರಿಗಳು ಸಿಗುತ್ತೆ. ಸ್ಟ್ರಾಬೆರಿ ತಗೊಂಡು ತಿಂತಾ ಇದ್ದಾಳೆ, ಟೇಸ್ಟಿ ಆಗಿದೆಯಂತೆ. ನೋಡ್ತಿದ್ದೀರಲ್ಲ ಇಲ್ಲಿ ಸಂತೆ ಹೇಗ್ ಮಾಡ್ತಾರೆ ಅಂತ, ನಮ್ಮ ತರಾನೇ ಸಂತೆ ಮಾಡೋದು. ಇಲ್ಲಿ ಕಿಂಡರ್ ಫೆಸ್ಟ್ ಮಾಡಿದ್ರಲ್ಲ, ಇಲ್ಲಿ ಚರ್ಚ್ ಇತ್ತಲ್ಲ ಅದೇ ಎದುರುಗಡೆನೆ ಇಲ್ಲಿ ಸಂತೆ ಮಾಡ್ತಾರೆ. ಸಂತೆಲಿ ಈ ಕಡೆ ಸೈಡ್ ನೋಡ್ಬೋದು ನೀವು, ಹೂವಿನ ಗಿಡ ಎಲ್ಲ ತಗೊಬಂದು ಮಾರ್ತಾರೆ. ನಮ್ಮಲ್ಲಿ ಹೆಂಗಿ ಸಂತೆಲಿ ಫ್ರೆಶ್ ವೆಜಿಟೇಬಲ್ ಸಿಗುತ್ತೋ ಅದೇ ತರ ಇಲ್ಲೂ ಸಂತೆಲಿ ಫ್ರೆಶ್ ವೆಜಿಟೇಬಲ್ ಸಿಗುತ್ತೆ. ಫ್ರೆಶ್ ಬೇಕು ಅಂತ ಹೇಳಿದ್ರೆ ಸಂತೆಗೆ ಬರಬೇಕು. ಸೊ ನೋಡಿ ಇಲ್ಲಿ ಯಾವ ತರ ಇದೆ ಅಂತ ಹೇಳಿ. ನಾನಿವತ್ತು ಏನು ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ಸಂತೆಗೆ ಜಾಸ್ತಿ ಓಲ್ಡ್ ಏಜ್ ಪೀಪಲ್ ಬರ್ತಾರೆ ನೋಡಿ ಶಾಪಿಂಗ್ ಮಾಡೋದಕ್ಕೆ, ಹಣ್ಣು ತರಕಾರಿ ಅಥವಾ ಬೇರೆ ಏನಾದರೂ ತಗೊಂಡೋಗೋದಕ್ಕೆ. ನಾವು ಹಿಂಗೆ ಮುಂಚೆ ಸಂತೆಲಿ ಏನಾದರೂ ತಗೊಂಡು ತಿನ್ಕೊಂಡು ಹೋಗ್ತಿದ್ವಲ್ಲ ಹಂಗೆ ನೋಡಿ ಇಲ್ಲಿ ಸ್ಟ್ರಾಬೆರಿ. ಸೊ ಇದಿಷ್ಟು ಸಂತೆ. ಇದೇ ನೋಡ್ತಿದ್ದೀರಾ, ಇದು ತರಕಾರಿ ಗಿಡಗಳು. ಇವಾಗ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಗಾರ್ಡನಿಂಗ್ ಮಾಡೋಕ್ಕೆ ಜನ ತುಂಬಾನೇ ಇಷ್ಟಪಡ್ತಾರೆ. ಹಾಗೆ ಬಾಲ್ಕನಿಲಿ ಕೂಡ ತರಕಾರಿಗಳನ್ನ ಬೆಳೆಯೋದಕ್ಕೆ ಇಷ್ಟಪಡ್ತಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಟೊಮೆಟೊ ಗಿಡ ಆಗಿರ್ಬೋದು, ಮೆಣಸಿನ್ಕಾಯಿ ಗಿಡ, ಮತ್ತೆ ಸನ್ಫ್ಲವರ್ ಗಿಡ, ಇನ್ನ ಏನೇನೋ ಇದೆ, ಮಿಂಟ್, ಈ ತರ ಎಲ್ಲ ತರಕಾರಿ ಗಿಡಗಳನ್ನ ಇವರು ತಗೊಬಂದು ಮಾರ್ತಿದ್ದಾರೆ. ಬನ್ನಿ ಇವಾಗ ಇನ್ನೇನೆಲ್ಲ ಮಾರ್ತಾರೆ ಇಲ್ಲಿ ಅಂತ ನೋಡೋಣ. ಇಲ್ಲಿ ತುಂಬಾನೇ ವೆರೈಟೀಸ್ ಆಫ್ ಚೀಸ್ ಸಿಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ವೆರೈಟಿ ಇದೆ ಅಂತ ಹೇಳಿ. ಹಾಗೆ ಆಲಿವ್ಸ್ ಆಗಿರ್ಬೋದು, ಬೇರೆ ಬೇರೆ ವೆಜಿಟೇಬಲ್ಸ್ನೆಲ್ಲ ಈ ತರ ತಗೊಬಂದು ಮಾರ್ತಾರೆ. ಅಂದ್ರೆ ಇದು ಆಲ್ರೆಡಿ ವಿನಿಗರ್ ಅಥವಾ ಸಾಲ್ಟ್ ಅಲ್ಲಿ ಡಿಪ್ ಮಾಡಿ ಇಟ್ಟಿರೋದು. ನೀವು ನೋಡ್ತಿರ್ಬೋದು ಇಲ್ಲಿ ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಚೀಸ್ದು. ಹಾಗೆ ಇವರು ಯಾವ ತರ ಇಟ್ಟಿದ್ದಾರೆ ಅಂದ್ರೆ ಈ ತರ ಟ್ರಕ್ ಅಲ್ಲಿ ಇವರು ಕೂಡ ತಗೊಬಂದು ಮಾರ್ತಾ ಇರೋದು. ಇದು ನೋಡಿ, ನಾವಿರೋ ಊರಲ್ಲಿ ಮಾಡೋ ಹನಿ ಅಂತೆ, ಒರಿಜಿನಲ್ ಅಂತ ಹೇಳಿದ್ರು ಗೊತ್ತಿಲ್ಲ, ಸುಮ್ಮನೆ ತಗೋತಾ ಇದೀನಿ. ಇಷ್ಟು ಚಿಕ್ಕ ಬಾಟಲ್ಗೆ €5 ಅಂದ್ರೆ ಆಲ್ಮೋಸ್ಟ್ ₹450. ಈ ತಾತ ಓನರ್ ಇಲ್ಲಿದು. ಸೊ ಇವರು ಇಲ್ಲಿದ್ದೇನೆ ಶುಬಿಶಾಲ್ ಹನಿ, ಇದು ಶುಗರ್ ಎಲ್ಲ ಮಿಕ್ಸ್ ಇಲ್ಲ ಅಂತ ಹೇಳಿದ್ರು, ಹಂಗಾಗಿ ತಗೊಂಡಿದ್ದೀನಿ. ಸೊ ಅಲ್ಲೂ ಕೂಡ ನಮಗೆ ಚೀಸ್, ಹನಿ ಅದೆಲ್ಲ ಸಿಗುತ್ತೆ. ಸೊ ಇದನ್ನ ನೋಡಿ, ಡೈರೆಕ್ಟಾಗಿ ಹಿಂಗೆ ತಗೊಬಂದಿಟ್ಟಿದ್ದಾರೆ. ಹಾಂ, ಇದೆಲ್ಲ ಮೋಸ್ಟ್ಲಿ ಲಿಪ್ ಬಾಮ್ಸ್, ಕ್ರೀಮ್ಸ್ ಅದೆಲ್ಲ ಅನ್ಸುತ್ತೆ. ನೋಡಿದ್ರಲ್ಲ ನಮ್ಮೂರಲ್ಲಿ ಸಂತೆ ಹೇಗೆ ನಡೆಯುತ್ತೆ ಅಂತ ಹೇಳಿ. ಫಸ್ಟ್ ಟೈಮ್ ಬಂದು ಸಂತೆಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ನಾನು ಇವತ್ತು, 1 ವರ್ಷ ಆದಮೇಲೆ. ಬೆಳಿಗ್ಗೆ ಸ್ವಲ್ಪ ಮಳೆ ಇತ್ತು, ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಮಳೆ ಇರಲಿಲ್ಲ. ಇಲ್ಲೇನು ಬಿಸಿಲು ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ನೋಡಿ ಮಳೆ 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 ಮಳೆ. ಈ ಸ್ಪ್ರಿಂಗಲ್ಲಿ ಎನಿ ಟೈಮ್ ಮಳೆ, ಯಾವಾಗ ಬೇಕಾದರೂ ಮಳೆ ಬರ್ಬೋದು. ಸಾಕಾಗಿದೆ ಈ ಮಳೆ. ಅಲ್ಲಿ ಮಳೆ ಬೇಕು, ಇಲ್ಲಿ ಮಳೆ ಬೇಡ ಅನ್ನಂಗಾಗಿದೆ. ವಿಡಿಯೋ ಹೇಗಿತ್ತು, ಹಾಗೆ ನಮ್ಮೂರು ಸಂತೆ, ನಮ್ಮೂರು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.